ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ದಿನ ನಾನು ನೆನೆಸಿದ ಬಟಾಣಿ ಕಾಳಿಂದ ಒಂದು ಸಾಗುನ ಮಾಡೋಣ ಅಂಥೇಳಿ ಚಪಾತಿಗೆ ಅಂದ್ಕೊಂಡಿದ್ದೆ, ಬೆಳಗಿನ ಟಿಫನ್ಗೆ. ಹಾಗೆ ನಿಮಗೆ ತೋರಿಸೋಣ ಅಂಥೇಳಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ರಾತ್ರಿಯೇ ಒಂದು ಬೌಲಷ್ಟು ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಜಾಸ್ತಿ ಇದರಲ್ಲಿ ಏನು ರುಬ್ಬೋದೆಲ್ಲ ಹಾಕಲ್ಲ ನಾನು, ಜಸ್ಟ್ ಈಸಿಯಾಗಿ ಮಾಡೋವಂಥದ್ದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಮೊದಲಿಗೆ ಬಟಾಣಿ ಕಾಳು ಮತ್ತು ಆಲೂಗಡ್ಡೆನ ಬೇಕಿಟ್ಕೊಂಬಿಡೋಣ. ಬಟಾಣಿ ಕಾಳನ್ನ ಹಾಕಿದ್ದೀನಿ. ನಾನಿಲ್ಲಿ ಒಂದೇ ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ 2-3 ಹಾಕ್ಕೊಬೋದು. ನಾನು ಒಂದು ಸಾಕಂತ ಒಂದು ತೊಗೊಂಡಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರು, ಅರಿಶಿನ, ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಬೇಕಿಟ್ಕೊಂಬಿಡೋಣ. ಒಂದು 4 ವಿಷಲ್ ಬರಲಿ. ಇದು ಬೇಯಬೇಕಲ್ವ ಚೆನ್ನಾಗಿ ಕಾಳು, ಅದಕ್ಕೆ ಎಣ್ಣೆ ಅರಿಶಿನ ಹಾಕಿದ್ದೀನಾಗಲೇ ಒಂದೊಂದು ಹನಿ ಹಾಕಿ ಅಷ್ಟೇ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಈಗ ಒಂದು 4 ವಿಷಲ್ ಬರಲಿ, ಇದು ಬೇಯಿಸ್ಕೊಂಬಿಡೋಣ. ಅಷ್ಟರಲ್ಲಿ ಇದಕ್ಕೆ ಬೇಕಾದಂಥ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ನಾವು ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೆಟೊ, ಹಾಗೆ ಒಂದೇ ಒಂದು ಪಲಾವ್ ಎಲೆನ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ನಾನು ನಿಮಗೆ ಅವಾಗಲೇ ಹೇಳಿದೆ ಬೇಗ ಕ್ವಿಕ್ಕಾಗಿ ಮಸಾಲೆ ರುಬ್ದಂಗೆ ಮಾಡೋಣ ಅಂಥೇಳಿ. ಬಟ್ ಅದೇ ಎಲ್ಲರಿಗೂ ಬಾಯಿ ಸಿಕ್ಕರೆ ಒಂಥರ ಮಾಡ್ಕೊತಾರಲ್ವ, ಹಾಗಾಗಿ ಅದನ್ನು ರುಬ್ಬಿನೇ ತೋರಿಸ್ಬಿಡ್ತೀನಿ. ಹಾಗೆ ಜಜ್ಜಿ ಎಲ್ಲನೂ ಮಾಡ್ಕೊಬೋದು, ಇಲ್ಲಾಂದರೆ ರುಬ್ಬಿನೂ ಮಾಡ್ಕೊಬೋದು. ತೋರಿಸ್ತೀನಿ. ಈಗ ನೋಡಿ, ಮಿಕ್ಸಿ ರುಬ್ಬಕ್ಕೆ ಒಂದು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, 1 ಪೀಸ್ ಚಕ್ಕೆ, 1 ಲವಂಗ, 2 ಏಲಕ್ಕಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಇಷ್ಟು ಪುದೀನ. ಇಷ್ಟನ್ನು ನಾವು ಮಿಕ್ಸಿ ಮಾಡ್ಕೊಂಬಿಡೋಣ. ಮಿಕ್ಸಿ ಆಗಿದೆ. ನೀವು ನಾನಿಲ್ಲಿ ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ನಿಮಗೆ ಗ್ರೀನ್ ಕಲರೇ ಬೇಕು ಗ್ರೇವಿ ಅಂದರೆ ಹಸಿಮೆಣಸಿಕಾಯಿನ ಇಲ್ಲೇ ಹಾಕ್ಕೊಳ್ಳಿ. ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮದು ಬಟಾಣಿ ಆಲೂಗಡ್ಡೆ ಬೆಂದಿದೆ. ಇದ್ರ ನೀರನ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಅದು ಒಗ್ಗರಣೆ ಹಾಕಿದ್ಮೇಲೆ, ಮಸಾಲೆ ಹಾಕಿದ್ಮೇಲೆ ಬೇಕಾದರೆ ಎಷ್ಟು ಬೇಕೋ ಅಷ್ಟು ನಾವು ಹಾಕೋಣ. ಒಂದು ಸ್ವಲ್ಪ ಹಾಕ್ಕೊತೀನಿ, ಯಾಕಂದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ಇದನ್ನು. ಹಾಗಾಗಿ ಆಲೂಗಡ್ಡೆ ಸಿಪ್ಪೆ ತಗೊಂಬಿಟ್ಟು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಅಂದರೆ ತುಂಬ ಏನಲ್ಲ, ಅಂದರೆ ಇಷ್ಟು ಆಲೂಗಡ್ಡೆ ಮುಳುವಷ್ಟು ಒಂದು ಸಲ ಹಿಂಗಂದರೆ ಸಾಕು. ಇಷ್ಟು ನಮಗೆ ರೆಡಿಯಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಡಾಯಿಗೆ ಎಣ್ಣೆನ ಕಾಯಿಗೆ ಇಟ್ಕೊಂಡಿದ್ದೀನಿ. ಈಗ ಪಲಾವ್ ಎಲೆನ ಹಾಕೊಂಡಿರೋಣ. ಫ್ರೈ ಆಗ್ತಾಯಿದೆ. ಈಗ ಈರುಳ್ಳಿನ ಹಾಕೊಂಡಿರೋಣ. ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು. ಈ ಟೈಮಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕ್ಕೊತೀನಿ. ನಾವು ಬಟಾಣಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕಿ ಅಷ್ಟು ಉಪ್ಪನ್ನು ಹಾಕಿದ್ದೀನಿ. ಚಪಾತಿ, ಪೂರಿ, ರೊಟ್ಟಿ ಎಲ್ಲದಕ್ಕೂ, ರೈಸಿಗೂ ಕೂಡ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಶ್ರಾವಣದಲ್ಲಿ ನಾನು ಹರಿಗಳು ಕಮ್ಮಿ ಅಲ್ವಾ, ಈ ಟೋಟಲ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಟೊಮೆಟೊನ ಹಾಕಿದ್ದೀವಿ. ಟೊಮೆಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಇದರಲ್ಲ ಎಣ್ಣೆಯಲ್ಲೇ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಹಾಕಿದ್ದು. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಹಾಕೊಬೋದು, ಆವಾಗಲೂ ಹಾಕ್ಕೊಳ್ಳಿ. ಅದು ಈಗ ಎಣ್ಣೆಗೆ ಫ್ರೈ ಆದರೆ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಆಗಿದೆ. ಈಗ ರುಬ್ಬಿದ ಮಸಾಲೆನ ಹಾಕ್ಕೊಂಡಿರೋಣ. ರುಬ್ಬಿದ ಮಸಾಲೆನ ಹಾಕ್ಕೊಂಡಿದ್ದೀವಿ. ಈಗ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕಿದೆ ಮಸಾಲೆ. ಅಂತಿದೆ. ಇದಕ್ಕೆ ಕೆಲವೊಬ್ಬರು ಗೋಡಂಬಿ, ಗಸಗಸೆ, ಕಡಲೆ ಎಲ್ಲ ಹಾಕಿ ನಾವು ರುಬ್ಬಿದ್ವರ ಮಸಾಲೆ ಅದಕ್ಕೆ ರುಬ್ತಾರೆ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ, ಒಂದು ಟೊಮ್ಯಾಟೊ, ಸ್ವಲ್ಪ ಧನಿಯಾ, ಚಕ್ಕೆ, ಲವಂಗ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ಹಾಕೋರು ಹಾಕ್ತಾರೆ, ಇಲ್ಲ ಸ್ಕಿಪ್ ಮಾಡ್ತಾರೆ. ಅದು ಅಂತ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಅದು ವೆಜಿಟೇಬಲ್ಸ್ ಹಾಗೂ ಮಾಡ್ತಾರಲ್ವ, ಅದಕ್ಕೆಲ್ಲ ಮಾಡ್ತಾರೆ. ನಾನು ನೆಕ್ಸ್ಟ್ ತೋರಿಸ್ತೀನಿ ಅವನ್ನೆಲ್ಲನೂ. ಈ ಟೈಮಲ್ಲಿ ನೋಡಿ ಮಸಾಲೆ ಎಣ್ಣೆ ಬಿಟ್ಕೊತಾ ಇದೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ನಾನು ಖಾರಕ್ಕೆ 1 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾವು ಬೇಯ್ಬೇಕಾದ್ರೆ ಹಾಕಿದ್ದೀವಿ, ಈರುಳ್ಳಿಗೂ ಹಾಕಿದ್ದೀವಿ. ನೀವು ಸ್ವಲ್ಪ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಳ್ಳಿ. ಈಗ ಬೇಯಿಸಿದಂಥ ಬಟಾಣಿಯ ಈ ಟೈಮಲ್ಲಿ ಹಾಕೊಂಬಿಡೋಣ. ಬಟಾಣಿನ ಹಾಕ್ಕೊಂಡಿದ್ದೀನಿ. ಆವಾಗಲೇ ನೀರು ಇಟ್ಟಿದ್ವಲ್ವ, ಆ ನೀರನ್ನ ಇಲ್ಲಿ ಹಾಕೊಂಬಿಡೋಣ. ನನಗೆ ಗ್ರೇವಿ ಟೈಪ್ ಬೇಕಲ್ವ, ಹಾಗಾಗಿ ನಿಮಗೆ ಗ್ರೇವಿ ಟೈಪ್ ಬೇಡ, ಗಟ್ಟಿಗೆ ಬೇಕಂದರೆ ನೀರನ್ನ ಸ್ಕಿಪ್ ಮಾಡಿ
ಅದನ್ನು ನೀವು ಸಾಂಬಾರು ಗಿಂಬಾರು ಮಾಡ್ತೀರಲ್ಲ ಅಲ್ಲಿಗೆ ಹಾಕಿ ಅದನ್ನು ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಧನಿಯಾ ಪುಡಿ ಹಾಕ್ಕೊಬೋದು, ಗರಂ ಮಸಾಲ ಹಾಕ್ಕೊಬೋದು. ಅವನ್ನೆಲ್ಲ ಏನು ನಾನು ಹಾಕ್ತಾಯಿಲ್ಲ, ನಮಗೆ ಇಷ್ಟು ಸಾಕು. ಯಾಕಂದರೆ ಕೊತ್ತಂಬರಿ ಸೊಪ್ಪನ್ನ ನಾವು ಜಾಸ್ತಿ ಹಾಕಿದ್ದೀವಿ, ಹಾಗಾಗಿ ನಾನು ಧನಿಯಾ ಪುಡಿನ ಇಲ್ಲಿ ಹಾಕ್ತಾಯಿಲ್ಲ. ಗರಂ ಮಸಾಲ ಕೂಡ ಹಾಕ್ತಾಯಿಲ್ಲ, ನಾವು ಮಿಕ್ಸಿಗೆ ರುಬ್ಬಿದ್ದೀವಿ. ಸಾಕು, ಅಷ್ಟು ಮಸಾಲೆ ತುಂಬ ಟೇಸ್ಟಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ. ಇದೊಂದು ಕುದಿ ಬರಲಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಕುದೀತಾ ಇದೆ, ಒಂದು 2 ನಿಮಿಷ ಕುದೀಲಿ. ಚೆನ್ನಾಗಿ ಕುದೀತಾ ಇದೆ. ಸಾಕು, ಇಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಸಾಕು ನಮಗೆ. ಇನ್ನೂ ಗಟ್ಟಿ ಬೇಕಂದರೆ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಆಲೂಗಡ್ಡೆ ಹಾಕಿರ್ತೀವಿ, ಸ್ಮ್ಯಾಶ್ ಮಾಡಿರ್ತೀವಿ, ಸ್ವಲ್ಪ ತಿಕ್ನೆಸ್ಸೇ ಬರುತ್ತೆ ಅದು. ಈಗ ನಮ್ಮ ಬಟಾಣಿ ಸಾಗು ರೆಡಿಯಾಗಿದೆ. ಈ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಚಪಾತಿ ಜೊತೆ, ರೊಟ್ಟಿ ಜೊತೆಯಲ್ಲಿ, ಅನ್ನ ಜೊತೆಯಲ್ಲಿ ತಿನ್ನೋದಕ್ಕೆ ನಮ್ಮ ಬಟಾಣಿ ಮಸಾಲ ಸಾಗು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.